ರಾಜ್ಯದಲ್ಲಿ ಜಾತಿ ಗಣತಿ ಸಮೀಕ್ಷೆಗೆ 108 ವಿಘ್ನ. ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು. ಇನ್ನೆರಡು ದಿನಗಳಲ್ಲಿ ಗೊಂದಲಗಳು ಬಗೆಹರಿಯಲಿವೆ. ರಾಜ್ಯದಲ್ಲಿ ಜಾತಿ ಗಣತಿ ಸಮೀಕ್ಷೆಗೆ 108 ವಿಘ್ನ. ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದಾರೆ. ಇನ್ನೆರಡು ದಿನಗಳಲ್ಲಿ ಗೊಂದಲಗಳು ಬಗೆಹರಿಯಲಿವೆ. ಸರ್ವರ್ ಆಪ್ ಸಮಸ್ಯೆ, ಶಿಕ್ಷಕರ ವಿಚಾರ ಸರಿ ಹೋಗುತ್ತೆ. ಗಡುವಿನೊಳಗೆ ಸಮೀಕ್ಷೆ ಮುಗಿಸಲು ಪ್ರಯತ್ನಿಸ್ತಾ ಇವೆ. ಜನರು ಸಮೀಕ್ಷೆಯಲ್ಲಿ ಭಾಗವಹಿಸುವಂತೆ ಎಂಬಿ ಪಾಟೀಲ್ ಮನವಿ ಮಾಡಿದ್ದಾರೆ. ರಾಜ್ಯದಲ್ಲಿ ಜಾತಿ ಗಣತಿ ಸಮೀಕ್ಷೆಗೆ 108 ವಿಘ್ನಗಳು ಇದ್ದಾವೆ. ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ನೀಡಿರುವಂತದ್ದು. ಇನ್ನೆರಡು ದಿನಗಳಲ್ಲಿ ಗೊಂದಲಗಳು ಬಗೆಹರಿಯಲಿವೆ. ಸರ್ವರ್ ಆಪ್ ಸಮಸ್ಯೆ, ಶಿಕ್ಷಕರ ವಿಚಾರ ಸರಿ ಹೋಗುತ್ತೆ. ಗಡುವಿನೊಳಗೆ ಸಮೀಕ್ಷೆಯನ್ನ ಮುಗಿಸಲು ಪ್ರಯತ್ನಿಸ್ತಾ ಇವೆ. ಇನ್ನು ಜನರು ಸಮೀಕ್ಷೆಯಲ್ಲಿ ಭಾಗವಹಿಸುವಂತೆ ಎಂಬಿ ಪಾಟೀಲ್ ಹೇಳಿದ್ದಾರೆ. ರಾಜ್ಯದಲ್ಲಿ ಜಾತಿ ಗಣತಿ ಸಮೀಕ್ಷೆಗೆ ಬಹಳಷ್ಟು ವಿಘ್ನಗಳು ಕಾಡ್ತಾ ಇದ್ದಾವೆ ಅಂತ ಹೇಳಿ ಎಂಬಿ ಪಾಟೀಲ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಮೊನ್ನೆ ಕ್ಯಾಬಿನೆಟ್ನಲ್ಲೂ ಕೂಡ ಚರ್ಚೆ ಆಯಿತು. ಮುಖ್ಯಮಂತ್ರಿಗಳು ಸ್ವತಃ ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಎಲ್ಲ ಜಿಲ್ಲಾಧಿಕಾರಿಗಳು ಇದು ಮಾಡಿದ್ದಾರೆ. ತಾಂತ್ರಿಕ ಸಮಸ್ಯೆ ಇತ್ತು. ನಿನ್ನೆ ನಾನು ಬೆಳಗಾಂ ಮತ್ತು ಹುಬ್ಳಿ ಜಿಲ್ಲೆಗಳಲ್ಲಿದ್ದೆ. ಅಲ್ಲಿನೂ ಕೂಡ ನಾನು ಖಾಸಗಿ ಒಂದು ಪ್ರವಾಸ ಮೇಲೆ ಇದ್ದೆ. ಇದ್ದಾಗಲೂ ಕೂಡ ಅವಾಗಲೂ ಕೂಡ ಜನ ಬಂದು ಭೇಟಿಯಾಗಿ ನಮಗೆ ಈ ಸಮಸ್ಯೆಗಳನ್ನ ಶಿಕ್ಷಕರು ಹೇಳಿದರು. ಜಿಲ್ಲಾಧಿಕಾರಿ ಗಮನಕ್ಕೆ ತಂದಿವಿ. ಬಹುಶಃ ಒಂದೆರಡು ದಿವಸದಲ್ಲಿ ಒಂದು ದಿವಸ ಅದೆಲ್ಲ ಸೆಟ್ಲ್ ಆಗ್ತದೆ. ಸೆಟ್ಲ್ ಆಗಿ ಒಂದು ದಿವಸ ಕಾಲಕ್ಕೂ ರಿವ್ಯೂ ಮಾಡಲಿಕ್ಕೆ ಅದನ್ನ ಮಾಡ್ತೀವಿ. ಒಟ್ಟಾರೆ ಆ ಒಂದು ಅವಧಿಯಲ್ಲಿ ಒಂದು ದಿವಸ ಮುಗಿಸುವಂತ ಪ್ರಯತ್ನ ಆಗ್ತದೆ. ಒಂದ್ ವೇಳೆ ಏನಾದ್ರು ಬಾಕಿ ಉಳಿದ್ರೆ ಮುಂದೆ ಎಕ್ಸ್ಟೆನ್ಷನ್ ಬಗ್ಗೆ ಅದು ಉಳಿದಿಲ್ಲ ಅಂತೇಳಿ ನಮ್ಮ ಭರವಸೆ ಇದೆ. ಉಳಿದಂದ್ರೆ ಮುಖ್ಯಮಂತ್ರಿಗಳು ನಿರ್ಣಯ ತಗೋತಾರೆ. ನೋಡಿ, ಈಗ ಗೊತ್ತಾ, ಈಗ ಸರ್ವರು ಸ್ವಲ್ಪ ಕೆಲವೊಂದ್ ಕಡೆ ಸಮಸ್ಯೆಗಳಾಗ್ತಾ ಇದಾವೆ. ಕೆಲವೊಂದ್ ಕಡೆ ಆಪ್ಸ್ ಓಪನ್ ಆಗ್ತಾ ಇರಲಿಲ್ಲ. ಕೆಲವೊಂದ್ ಕಡೆ ಶಿಕ್ಷಕರಿಗೆ ಏನಾಗ್ತದೆ, ನಿನ್ನೆ ಕೂಡ ಇದಕ್ಕೆ ಹೋದಾಗ ಬೆಳಗಾಂಗೆ ಹೋದಾಗ ಇವತ್ತು ಆ ಮ್ಯಾಪಿಂಗ್ ಇವತ್ತು ಎಲ್ಲಿ ಯಾವ್ದು ಮನೆಗೆ ಹೋಗ್ಬೇಕು ಅಂತ GPS ಇದಲ್ಲ, ಅದು ಸ್ವಲ್ಪ ಸಮಸ್ಯೆಗಳಾಗ್ತದೆ. ಒಂದೊಂದು ಇದಕ್ಕೇನೆ ಸಚಿವ ಸಮಸ್ಯೆ.